ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ಇವತ್ತು ಕನ್ನಡಿಗ ಅಂತಾರಲೇ ಸಂಡೇ ಬೆಳಗ್ಗೆಯಿಂದ ಮಧ್ಯಾಹ್ನ 3 ಗಂಟೆವರೆಗೆ 75% ಕೊಟ್ಟಿರೋದು. ಮತ್ತು ಸಾಯಂಕಾಲ ಬಂದುಬಿಟ್ಟು 45% ಸರ್ಜ್ ಇದೆ. ನೋಡೋಣ. ನಿನ್ನೆ ಅಂತರೂ 209 ಕಿಲೋಮೀಟ್ರ್ ಓಡಿಸಿದ್ದೀನಿ. ಇವತ್ತು ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಮತ್ತು ಎಷ್ಟು ನಿನ್ನೆ ಹೊಡೆದಿರೋದು 41 ಆರ್ಡ್ರು, ಇವತ್ತೆಷ್ಟು ಆರ್ಡ್ರ್ ಹೊಡಿತೀನಿ ನೋಡೋಣ ಬರ್ರಿ. ಡ್ಯೂಟಿ ಇವಾಗ ಟೈಮ್ಸು 6:45 ಗಂಟೆ ಆಗಿದೆ. ಇನ್ನೂ ಅರ್ಧ ಗಂಟೆ ಇದೆ. ಪೆಟ್ರೋಲ್ ಹಾಕ್ಸ್ಕೊಂಡು ಟೀ ಕೊಟ್ಕೊಂಡು ಅಷ್ಟರಲ್ಲಿ ಹೋಗೋಷ್ಟರಲ್ಲಿ ನಮ್ಮ 80 ಫೀಟ್ ರೋಡ್ ಸಂಜಯನಗರ ಅಡ್ಡಕ್ಕೆ ಹೋಗೋಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ. ಬರ್ರಿ, ಇನ್ನು ಕಿಲೋಮೀಟರ್ಸ್ ತೋರಿಸ್ಬಿಟ್ಟು ಪೆಟ್ರೋಲ್ ಹಾಕ್ಸ್ತೀನಿ ಹೋಗ್ಬಿಟ್ಟು. ಫುಲ್ ಟ್ಯಾಂಕು ಅಂದರೆ ನಾನು ಡೈಲಿ ಫುಲ್ ಟ್ಯಾಂಕ್ ಹಾಕ್ಸೋದು. ಬರ್ರಿ, ಇನ್ನು ಪೆಟ್ರೋಲ್ ಅಂತಾನೆ ಗಾಡಿ ಕಿಲೋಮೀಟರ್ ಎಷ್ಟಾಗುತ್ತೆ ತೋರಿಸ್ತೀನಿ ಬರ್ರಿ ನಿಮಗೆ. ಒಂದ್ ದಿವಸಕ್ಕೆ 500-600 ಕೊಡ್ತಾರಲ್ಲೇ ಮುಕ್ಕೊಳ್ಳೋಣ ರಾಡಿ ತೆಗಿತಾರ. ರಾಡಿನ ನನ್ನ ಮೇಲೆ ಹಣೆ ಇಟ್ಟಳು. ಇವತ್ತು ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 9,290 ಕಿಲೋಮೀಟ್ರ್ ಆಗಿದೆ. ನೋಡೋಣ ಇವಾಗ 9,290 ಕಿಲೋಮೀಟ್ರಿಗೆ ನೈಟಲ್ಲಿ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ತೋರಿಸ್ತೀನಿ. ಇವಾಗ ಸ್ಲಾಟ್ ಬುಕ್ ಮಾಡ್ಕೋತಾ ಇದ್ದೀನಿ. 7:00ರಿಂದ 9:00, 9:00ರಿಂದ 12, 12ರಿಂದ 4 ಮತ್ತು ಸಾಯಂಕಾಲ 7:00ರಿಂದ 11, 15 1,700 ರೂಪಾಯಿಂದ 2,515 ರೂಪಾಯಿವರೆಗೆ ಆಗುತ್ತೆ ಅಂತ ಅರ್ನಿಂಗ್ಸ್ ಹೇಳೋಣ. ಬುಕ್ ಮಾಡ್ಕೊಂಡಿದ್ದೀನಿ ಇವಾಗ 4 ಶಿಫ್ಟು. ಬರ್ರಿ, ಆಮೇಲೆ ಸಿಗ್ತೀನಿ. ಮಣ್ಣು ಏನು ಫುಲ್ ಜೋರಾ? ಏನು ಮಾಡ್ತಿದ್ಯಾ? ನಿನ್ನೆ ಎಷ್ಟು ಹೊಡೆದೆ? 5,000 ಹೊಡೆದಾನ? ಏನ್ರೋ ನೀ ಎಲ್ಲ ಬೆಂಗಳೂರಲ್ಲಿರೋ ನ್ಯೂ ಬೇಲಲ್ಲಿ ರೋಡಲ್ಲಿ ಬರ್ತಾವ್ರೆ ಹೆಂಗೆ ಎಲ್ಲ ಹೇಳ್ಬೇಕಪ್ಪ. ಫುಲ್ ಜೋರಾ? ಇವಾಗ ಫಸ್ಟ್ ಆರ್ಡರ್ ಪಿಕಪ್ ಮಾಡ್ಕೊಂಡಿದ್ದೀನಿ ಫಿಲ್ಟರ್ ಕಾಫಿಯಿಂದ. ಡ್ರಾಪು ಶ್ರೀರಾಮ್ ಸದನ ಮತ್ತಿಕರಕ್ಕೆ ಬರೀ ಹೋಗೋಣ ಡ್ರಾಪ್ ಮಾಡೋಕ್ಕೆ. ಫಸ್ಟ್ ಆರ್ಡ್ರ್ ಡ್ರಾಪ್ ಆಯಿತು. ಫಸ್ಟ್ ಆರ್ಡ್ರಿಗೆ 52 ರೂಪಾಯಿ ಕೊಟ್ಟಿದ್ದ. ಇವಾಗ ಸೆಕೆಂಡ್ ಆರ್ಡ್ರ್ ಸೇಲ್ ಕೊಡ್ತಾನೆ ನೋಡೋಣ. ಮತ್ತಿಕರಲ್ಲಿದ್ದೀನಿ. ಇಲ್ಲಿಂದ ಔಟ್ ಆಫ್ ಝೋನ್. ಇವಾಗ ಝೋನಿಗೆ ಹೋಗ್ಬಿಟ್ಟು ಸಿಗೋಣ ಇರ್ರಿ. ಇವಾಗ 4 ಆರ್ಡ್ರ್ ಹೊಡೆದಿದ್ದೀನಿ. 8:28 ಆಗಿದೆ. 233 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಎಲ್ಲ ಸೇರಿಬಿಟ್ಟು ಟಿಪ್ಸ್ ಅಂದರೂ ಏನಿಲ್ಲ. ನೋಡೋಣ. ಇವಾಗ 1 hour 13 ನಿಮಿಷ ಆಗಿದೆ. L&T ಅಪಾರ್ಟ್ಮೆಂಟಲ್ಲಿದ್ದೀನಿ, ಮಾಲ್ ಆಫೀಸ್ ಪಕ್ಕದಲ್ಲಿ. ನೋಡೋಣ ಇನ್ನೂ ಎಲ್ಲಿ ಕೊಡ್ತಾನಂತ ಮತ್ತೆ ಸಿಗ್ತೀನಿ ಆಮೇಲೆ. ಇವಾಗ ಟೈಮ್ ಬಂದುಬಿಟ್ಟು 10:13 ಆಗಿದೆ. 587 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಹತ್ತತ್ರ 3 ಅವರ್ಗೆ ಬಂತು. 10 ಆರ್ಡ್ರ್ ಹೊಡೆದಿದ್ದೀನಿ. ನೋಡೋಣ ಇನ್ನೂ 2 ಅವರ್ವರೆಗೂ 75% ಇರುತ್ತೆ. 12 ಗಂಟೆವರೆಗೂ 3 ಗಂಟೆವರೆಗೂ ಮಧ್ಯಾಹ್ನವರೆಗೂ ಕರೆಕ್ಟಾಗಿರುತ್ತೆ. ಪರ್ಸೆಂಟೇಜ್ 75% ಮೆಸೇಜ್ ಸೆಂಟ್ರಲ್ಲಿದೆ. ಇಲ್ಲಿ ನೋಡಬೇಕು ಎಷ್ಟು ಏನು ಕೊಡ್ತಾನಂತ. ನೋಡೋಣ. ಇವಾಗ ಇಲ್ಲಿ ಬಂದಿದ್ದು ಝೋನಲ್ಲಿದ್ದೀನಿ. ಎಲ್ಲಿ ಕೊಡ್ತಾನೆ ಮತ್ತೆ ಗೊತ್ತಿಲ್ಲ ಆಲ್ಮೋಸ್ಟು. ನೋಡೋಣ, ವೇಟ್ ಮಾಡಿಬಿಟ್ಟು ತೊಗೊಂಡು ಹೋಗೋಣ ಎಲ್ಲಿ ಕೊಡ್ತಾನಂತ ಆರ್ಡ್ರು. ಇವಾಗ ಬ್ಯಾಟ್ರಾಮ್ಪುರ ಸಿಗ್ನಲಲ್ಲಿ ಇದ್ದೀನಿ, ಅಪಾರ್ಟ್ಮೆಂಟಲ್ಲಿ. ಸಿಗ್ತೀನಿ ಮತ್ತೆ ನಿಮಗೆ. ಇವಾಗ ಟೈಮ್ ಬಂದುಬಿಟ್ಟು 10:45 ಗಂಟೆ ಆಗಿರೋದು. 694 ರೂಪಾಯಿ ಅರ್ನಿಂಗ್ಸ್ ಆಗಿದೆ. 12 ಆರ್ಡ್ರ್ ಹೊಡೆದಿದ್ದೀನಿ. 13 ಆರ್ಡ್ರು ಹೊಡಿಬೇಕು ಇನ್ನು ಫಸ್ಟ್ ಟಾರ್ಗೆಟ್ಗೆ. ಮಲ್ಟಿ ಆರ್ಡ್ರ್ ಕೊಟ್ಟಿದ್ದೆ ಇದಕ್ಕೂ. ಮತ್ತು ಎಷ್ಟು 102 ರೂಪಾಯಿ ಕೊಟ್ಟಿದೆ ನೋಡಿ. 50, 57 ಉಡುಪಿ ಆದಿತ್ಯದಿಂದ 2 ಸಲ 3 ಸಲ ಇವತ್ತು 3 ಸಲ ಮಲ್ಟಿ ಆರ್ಡ್ರ್ ಕೊಟ್ಟವನೆ. ನೋಡೋಣ. ಇನ್ನೂ 11 ಗಂಟೆವರೆಗೆ 75% ಐತಲ್ಲ. ನೋಡೋಣ ಮತ್ತೆ ಸಿಗ್ತೀನಿ ಆಮೇಲೆ ನಿಮಗೆ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ನೋಡೋಣ. ಇಲ್ಲಿ ನೋಡಿ 45% ಸರ್ಜ್ ಕೊಟ್ಟಿರೋದು. ಇವಾಗ ಮೆಸೇಜ್ ಸೆಂಟ್ರಲ್ಲಿ ತೋರಿಸ್ತೀನಿ ರೀ ಎಷ್ಟಪ್ಪ ಕೊಟ್ಟಿದ್ದಾನೆ ಅಂದರೆ. ಮೆಸೇಜ್ ಸೆಂಟ್ರಲ್ಲಿ 75% ಕೊಟ್ಟಿದ್ದ. ಪೀಕ್ ಸರ್ಜಸ್ಸು ನೋಡಿ 75% ಇದೆ. 12ರಿಂದ 3. ಇಲ್ಲಿ ನೋಡಿದ್ರೆ 45% ಕೊಟ್ಟವನೆ. ಯಾವ ಥರ ದಿಂಗ್ತವನೆ ಬುಳಿ ಮಗ ಓದು. ಇವಾಗ ಟೈಮ್ ಬಂದುಬಿಟ್ಟು 2:17 ಗಂಟೆ ಆಗಿದೆ. ಇವಾಗ ಅರ್ನಿಂಗ್ಸ್ ಬಂದುಬಿಟ್ಟು 1,376 ರೂಪಾಯಿ ಹೊಡೆದಿದ್ದೀನಿ. 7 ಅವರ್ ಡ್ಯೂಟಿ ಆಗಿದೆ. 24 ಆರ್ಡ್ರ್ ಹೊಡೆದಿರೋದು. ನೋಡೋಣ ಇನ್ನೂ ಎಷ್ಟು. ಇಲ್ಲಿ ಇವಾಗ ವಸಂತ ನಗರದಲ್ಲಿದ್ದೀನಿ. ಇವಾಗ ಎಲ್ಲೆಲ್ಲಿ ಕೊಡ್ತಾನೆ ನೋಡೋಣ. ಆಲ್ಮೋಸ್ಟು ಅಂದರೆ ಜಾಸ್ತಿ ಲೇಟ್ ಆಗ್ತಾ ಇರೋದು ನನಗೆ. ರೆಸ್ಟೋರೆಂಟ್ಗಳಲ್ಲಿ ಫುಡ್ ರೆಡಿ ಕೊಡ್ತಾಯಿದ್ದಾರೆ. ಯಾವಾಗ ತುಂಬ ಇದು ಆಗ್ತಿರೋದು ಕಿಚನ್ಸ್ಗಳಲ್ಲಿ ಮಾತ್ರ. ಆಂಧ್ರ ಗಂಟ್ ಪೌಡ್ರು ಮತ್ತು ಇದು ವಿಂಡೀಸ್ ಬರ್ಗರು, ರೆಬಲ್ ಫುಡ್ಸ್ ಏನು ಕಿಚನ್ಸ್ಗಳಿದೆಯಲ್ಲ ಅಲ್ಲೇ ಮಾತ್ರ ನಮಗೆ ತುಂಬ ಲೇಟ್ ಆಗ್ತೈತೆ. ದಯವಿಟ್ಟು ಫುಡ್ ರೆಡಿ ಕೊಡೋಕ್ಕೆ ಹೋಗ್ಬೇಡಿ. ಕಸ್ಟಮರ್ ಹತ್ರ ಇವಾಗ ಜಸ್ಟ್ ನಾನು ಡೆಲಿವರಿ ಕೊಟ್ಟೆ. ಆಲ್ಮೋಸ್ಟ್ 1 hour ಆಗಿದೆ ಅಂತಾರೆ ಆರ್ಡ್ರ್ ಮಾಡಿಬಿಟ್ಟು. ಫುಡ್ಡು ರೆಡಿ ಇದ್ದು ರೆಡಿನೂ ಕೊಡ್ತಾ ಇಲ್ಲ ನಮಗಲ್ಲಿ. ನೋಡೋಣ ಇವಾಗ ಮತ್ತೆ ಬೇರೆ ಆರ್ಡ್ರ್ ಇದ್ಮೇಲೆ ಸಿಗ್ತೀನಿ ಆಮೇಲೆ ಲಾಸ್ಟಿಗೆ. ಇಲ್ಲಿ ನೋಡಿ ಸ್ನೇಹಿತರೆ 55 ರೂಪಾಯಿ ಕೊಟ್ಟು 3 ಕಿಲೋಮೀಟ್ರ್ ಅಂತಾರೆ. ಆದರೆ ಬರೀ ಎಷ್ಟು 35-20 ರೂಪಾಯಿ ಅಂತೆ. ಎಲ್ಲಿ ಪಿಕಪ್ಪು? ಮಲ್ಲೇಶ್ವರಂ ಸೈಡ್ ಪಿಕಪ್ಪು, ಡ್ರಾಪ್ ಮತ್ತು ಇಲ್ಲೇ ಬರಬೇಕಂತೆ. ಏನು ಮಾಡೋದು? 90 ಆರ್ಡ್ರ್ ಕೊಟ್ಟವನು. ಪರವಾಗಿಲ್ಲ, 90 ಆರ್ಡ್ರ್ ಪರವಾಗಿಲ್ಲ. ಹೋಗೋಣ ಬರ್ರಿ. ಯಾವುದಿದು? ಓಹೋ ಮಂತ್ರಿ ಸ್ಕೇರ್ ಮಾಲ್ಗೆ ಆಗಿಬಿಟ್ಟವಣೆ ಗುರುಗಳೇ. ಮಂತ್ರಿ ಸ್ಕೇರ್ ಮಾಲ್ಗೆ ಹೋಗೋಣ. ಇವಾಗ ಸಂಜೆ 6:57 ಗಂಟೆ ಆಗಿರೋದು. ಮಧ್ಯಾಹ್ನವರೆಗೂ ಬೆಳಗ್ಗೆಯಿಂದ ಸಾಯಂಕಾಲ 3:43 ಗಂಟೆವರೆಗೂ 8:31 ಆಗಿದೆ. 1,666 ರೂಪಾಯಿ ಇದೆ. 29 ಆರ್ಡ್ರ್ ಹೊಡೆದಿದ್ದೀನಿ. ಇನ್ನು ಬೇಕಾಗಿರೋದು 8 ಆರ್ಡ್ರು. ಇನ್ನೊಂದು 3 ನಿಮಿಷ ಇದೆ ಲಾಗಿನ್ ಆಗೋಕ್ಕೆ. ನೋಡೋಣ ಇವಾಗ ಸಾಯಂಕಾಲ ಎಷ್ಟು ಆರ್ಡ್ರ್ ಓಡಿಸ್ತಾನೆ ಮತ್ತು ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಬರ್ರಿ ನೋಡೋಣ. ಈ ವಾರ ಟೋಟಲ್ ಒಂದು
4 ದಿವಸ ಕೆಲಸ ಮಾಡಿದ್ದೀನಿ. ಗುರುವಾರ, ಶುಕ್ರವಾರ, ಶನಿವಾರ, ರವಿವಾರ, ಇವತ್ತು ರವಿವಾರ. ನೋಡೋಣ, ಒಂದು 10,000 ಟಾರ್ಗೆಟ್ ಇರೋದು. 10,000ಕ್ಕೆ ಇನ್ನೂ ಬೇಕಾಗಿರೋದು ನನಗೆ ಇನ್ನೂ 600 ರೂಪಾಯಿ ಬೇಕಾಗಿರೋದು. ಬರೀ ನೋಡೋಣ, ಈಗ 6 ಗಂಟೆ ಡ್ಯೂಟಿ ಬಿದ್ದು ಆರ್ಡರ್ ಬಿದ್ದ ಮೇಲೆ ಸಿಗ್ತಾನೆ ಮತ್ತೆ ನಿಮಗೆ. ಒಂದು ಆರ್ಡರ್ ಬಿದ್ದೈತೆ ಪರಾಟ ಪ್ಲಾಜಾಯಿಂದ. ನೋಡ್ರಿ ಪ್ಯಾಕಿಂಗ್ ಹೆಂಗೈತಿ ಅಣ್ಣಗಳು. ಏನು ಮಾಡೋದು, ಈ ಥರ ಡ್ಯಾಮೇಜ್ ಆಗಿಬಿಡುತ್ತವೆ ಒಂದೊಂದ್ಸಲ. ನೋಡೋಣ ಕಸ್ಟಮರ್ ಏನಾದರೂ ಅಂತಾರೆ ಅಂತ. ಮನೇಲಿ ಅಂದರೆ ಪರವಾಗಿಲ್ಲ, ಅಂದರೆ ನಾನೇನು ಮಾಡೋಕ್ಕಾಗಲ್ಲ. ಅವ್ರದ್ದೇ ಪ್ಯಾಕಿಂಗ್ ಸರಿ ಇಲ್ಲ ನೋಡಿ. ನಾವು ತೊಗೊಂಡ್ರೆ ಬೇರೆ ಎಲ್ಲೂ ಇಲ್ಲ. ಇದಷ್ಟೇ ಚೆಲ್ಲ ಹೋಗ್ಬಿಟ್ಟೈತೆ. ಏನು ಆಯಿಲ್ ಅನ್ಸುತ್ತೆ, ಎಲ್ಲ ಬರೀ ಪರಾಟದಿರೋದು. ಇದೇ ಸಿಗ್ತೀನಿ ಮತ್ತೆ. ಕಸ್ಟಮರ್ಗೆ ಹೇಳಿದೆ ಡೆಲಿವರಿ ಕಂಪ್ಲೀಟ್ ಕೊಟ್ಟಿದ್ದೀನಿ, ಏನು ಹೇಳಿಲ್ಲ. ಇದಕ್ಕೆ ಅಮೌಂಟು 62 ರೂಪಾಯಿ ಕೊಟ್ಟಿರೋದು. ನೋಡೋಣ ಇರಿ ಎಷ್ಟು. 65% ಸರ್ಜ್ ಇರೋದು. 35 ರೂಪಾಯಿ ಸರ್ಜ್ ಕೊಟ್ಟವ್ರೆ. ಬರೀ ಮತ್ತೆ ಆರ್ಡರ್ ಬಿದ್ದ ಮೇಲೆ ಸಿಗ್ತೀನಿ. ನೋಡಿ ಸ್ನೇಹಿತರೆ, ನಾನಿರೋದು ಬೂಪ್ಸ್ ಅಂದ್ರದಲ್ಲಿ. ಪಿಕಪ್ ಹೇಳಿದಿರೋದು RT ನಗರ. RT ನಗರ ಪಿಕಪ್ ಹೇಳಿದ 140 ರೂಪಾಯಿ ಕೊಟ್ಟವನೆ. 34 ರೂಪಾಯಿ ರಿಟರ್ನ್ ಅಂತೆ. ಡ್ರಾಪ್ ಎಲ್ಲಪ್ಪ ಅಂದರೆ GKVK ರೋಡಲ್ಲಿ ಡ್ರಾಪು. ಏನು ಮಾಡೋಕ್ಕಲ್ಲ, ಕನ್ಫರ್ಮ್ ಮಾಡೋಣ. ಹೋಗೋಣ ನೋಡ್ರಿ. ಪಿಕಪ್ಪು ಗಂಗಾ ಬೇಕ್ರಿ ಪಿಕಪ್ ಐತೆ. ಬರೀ ಗಂಗಾ ಬೇಕ್ರಿಗೆ ಹೋದ್ಮೇಲೆ ಸಿಗ್ತೀನಿ. ಇವಾಗ ಜೀನಿ ಆರ್ಡ್ರ್ ಬಿದ್ದೈತೆ. ಜೀನಿ ಆರ್ಡ್ರ್ ಬಿಟ್ಟು ನೋಡ್ರೆ ನಗು ಬರ್ತೈತೆ. ಬರೀ ಪೇಪರ್ ಒಂದೇ. ಒಂದು ಪೇಪರ್ಗೆ ಜೀನಿ ಆರ್ಡ್ರಿಗೆ ಎಷ್ಟು ರೂಪಾಯಿ ಅಮೌಂಟ್ ಕೊಟ್ಟಾವಂತ ತೋರಿಸ್ತೀನಿ ರೀ ನಿಮಗೆ. ಇದಕ್ಕೆ ಇವಾಗ ಡ್ರಾಪ್ ಕೊಟ್ಟಿದ್ದೀನಿ. ಎಷ್ಟು ರೂಪಾಯಿ ಕೊಟ್ಟ ನೋಡಿ, 142 ರೂಪಾಯಿ ಜೀನಿ ಆರ್ಡ್ರಿಗೆ. 34 ರೂಪಾಯಿ ರಿಟರ್ನ್ ಕೊಟ್ಟಿದ್ದಾನೆ. ಯಪ್ಪ, ಗಂಗಾನಗರ ಗಂಗಾ ಬೇಕರಿ ಅಂತ ಇದ್ದು ಔಟ್ ಆಫ್ ಝೋನಿಗೆ 34 ರೂಪಾಯಿ ರಿಟರ್ನು. ಯಾಕೆ ಕೊಡ್ತಾ ಇದ್ದಾನಂತ ಹಿಂಗೆ ಕೊಡ್ತಾ ಇದ್ದಾನೆ ಗೊತ್ತಿಲ್ಲ. ರಿಟರ್ನ್ ಅಮೌಂಟ್ ಫುಲ್ ಕೊಡೋಕೆ ಏನು ತಲೆನೋವು. ಇವಾಗ ಅರ್ನಿಂಗ್ಸ್ ಬಂದ್ಬಿಟ್ಟು 1925 ಆಗಿದೆ. ಇನ್ನೂ ಬೇಕಾಗಿರೋದು 4 ಆರ್ಡ್ರ್ ಬೇಕು. ನೋಡೋಣ. ಇವಾಗ ಇಲ್ಲೇ GKVK ಹತ್ರ ಇದ್ದೀನಿ. ಆಲ್ಮೋಸ್ಟ್ ಅದು ಪಿಕಪ್ ಡ್ರಾಪ್ ಎಷ್ಟು ಕಿಲೋಮೀಟ್ರ್ ಬಂದಿದೆ ಅಂದರೆ 12 ಕಿಲೋಮೀಟ್ರ್ ಪಿಕಪ್ ಡ್ರಾಪಿಗೆ 142 ಪ್ಲಸ್ಸು ಎಷ್ಟು ರಿಟರ್ನು 34 ರೂಪಾಯಿ ಐತೆ. ಬರೀ ಮತ್ತೆ ಆರ್ಡರ್ ಬಿದ್ದ ಮೇಲೆ ಸಿಗ್ತೀನಿ ನಿಮಗೆ. ಇದ್ಯಾವುದೋ ಒಂದು ಆರ್ಡರ್ ಕೊಟ್ಬಿಟ್ಟ. ಇಲ್ಲಿ ನೋಡಿ ಸ್ನೇಹಿತರೆ, ಸರ್ಜ್ ಬಂದುಬಿಟ್ಟು 25 ಕೊಡ್ತಾ ಇದ್ದಾನೆ. ಯಾಕಪ್ಪ ಕೊಡ್ತಾ ಇದ್ದಾನೆ 25 ರೂಪಾಯಿ ಅಂದರೆ, ಇಲ್ಲಿ ನೋಡಿ ಸಹಕಾರ ನಗರ ಝೋನಲ್ಲಿ ಬಂದುಬಿಟ್ಟು 40% ಇದೆ. ಮತ್ತು RT ನಗರ ನ್ಯೂ ಬೇಲ್ ರೋಡು ಮತ್ತು ಸಂಜಯ್ ನಗರದಲ್ಲಿ ಇರೋದು 65%. ಇಲ್ಲಿ ಮಾತ್ರ ಇಷ್ಟು ಸರ್ಜ್ ಇರೋದು. ಯಾಕಂತ ಗೊತ್ತಿಲ್ಲ. ಮೆಸೇಜ್ ಸೆಂಟ್ರಲ್ಲಿ 65% ಇರೋದು. ಆದರೆ ಈ ಝೋನಲ್ಲಿ ಮಾತ್ರ 40% ಕೊಡ್ತಾವನೆ. 2,000 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಇನ್ನೇನು 3-4 ಆರ್ಡರ್ ಹೊಡೆದ್ರೆ ಟಾರ್ಗೆಟ್ ಮುಗಿದೋಗುತ್ತೆ. 8:20 ಗಂಟೆ ಆಗಿದೆ ಟೈಮಿಂಗ್ಸು. ಇದ್ಯಾವುದು ಕುಡಿಗಳ್ಳಿ ಮೇನ್ ಗೇಟು ಎಲ್ಲಿ ಕೊಟ್ಟಾನಂದರೆ ಇನ್ಸ್ಟಾಮಾರ್ಟ್ ಮೇಲ್ಗಡೆ ಕೊಟ್ಟಿರೋದು ಆರ್ಡ್ರು. ಡ್ರಾಪ್ ಎಲ್ಲಪ್ಪ ಇದು, ಇಲ್ಲೇ ಸಹಕಾರ ನಗರದಲ್ಲಿ ಇರೋದು ಡ್ರಾಪು. ಬರ್ರಿ ಇದೊಂದು ಪಿಕಪ್ ಮಾಡಿ ಡ್ರಾಪ್ ಮಾಡೋಕ್ಕೆ ಹೋಗೋಣ. ಇವಾಗ ಸ್ನೇಹಿತರೆ ಟೈಮ್ ಬಂದುಬಿಟ್ಟು 9-8 ಗಂಟೆ ಆಗಿದೆ. ಇನ್ನೂ ಒಂದು ಆರ್ಡ್ರ್ ಹೊಡಿಬೇಕು. 36 ಆರ್ಡ್ರ್ ಆಗಿದೆ. 2,183 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಇವಾಗ ನಾನು ಎಲ್ಲಿದ್ದೀನಿ ಅಪ್ಪ ಅಂದರೆ ನಮ್ಮ ಝೋನ್ ಬಿಟ್ಟು ತುಂಬ ದೂರ ಏನಿಲ್ಲ, ಅಂದರೆ ನಮ್ಮ ಮನೆ ಬಿಟ್ಟು ದೂರ ಇದ್ದೀನಿ ಸದ್ಯಕ್ಕೆ. ನಾನಿರೋದು ಇವಾಗ ಬಾಗ್ನೂರು ಕ್ರಾಸಲ್ಲಿದ್ದೀನಿ. ನಾನಿರೋದು ಇಲ್ಲಿ ಬಾಗ್ನೂರು ರೋಡಲ್ಲಿ. ನಮ್ಮ ಝೋನ್ ಇರೋದು ಇಲ್ಲಿ ನೋಡಿದ್ರೆ ಇಲ್ಲಿ ನಮ್ಮ ಮನೆ. ಇಲ್ಲಿಂದ ಆಲ್ಮೋಸ್ಟ್ ಒಂದು 20 ಕಿಲೋಮೀಟ್ರ್ ನಮ್ಮ ಮನೆ ಇರೋದು. ಬರೀ ಇವಾಗ ಮನೆ ಕಡೆ ಹೋಗಲ್ಲ, ಇನ್ನೊಂದು ಆರ್ಡ್ರು ಹೊಡಿಬೇಕಾಗೈತೆ. ಇನ್ನೂ 2 ಅವರ್ ಲಾಗಿನ್ ಆಗಿರಬೇಕು. ನೋಡೋಣ. ಇವು ಎಲ್ಲ ಹೊಡೆದ್ಬಿಟ್ಟು 10 ಗಂಟೆ ಮೇಲೆ ಸಿಗ್ತೀನಿ ನಿಮಗೆ. ಅಲ್ಲಿವರೆಗೂ 10 ಗಂಟೆ ಮೇಲೆ ಸಿಗಲ್ಲ, ಆಮೇಲೆ ಮತ್ತೆ ಸಿಗ್ತೀನಿ ಮಧ್ಯೆ. ಇವಾಗ ರಿಟರ್ನ್ ಅಮೌಂಟ್ ಬೇರೆ ಇದೆ. 34 ನಿಮಿಷ ಇದೆ. ಒಂದು ಟೀ ಕುಡಿದ್ಬಿಡೋಣ. ಟೀ ಕುಡಿದ್ಬಿಟ್ಟು ಹೋಗೋಣ. ಎಲ್ಲ ನೋಡಿ ಸ್ನೇಹಿತರೆ, ನಾನಿರೋದು ಬಾಗ್ನೂರು ಹತ್ರ ಯಲಹಂಕಗೆ ಯಾವುದಿದು ತಿಂಡಿಗಳು ತಲಪತಿಗೆ ಪಿಕಪ್ ಹೇಳಿಬಿಟ್ಟು ಬ್ಯಾಟ್ರಾಪುರಗೆ ಡ್ರಾಪ್ ಕೊಟ್ಬಿಟ್ಟವನು ಸೋಳೆ ಮಗ. ನಾನು 95 ರೂಪಾಯಿ, ನಾನು 33 ರೂಪಾಯಿ ಪಿಕಪ್ ಹೊಡೆದ್ಬಿಟ್ಟ. ಇನ್ನೂ ಫುಡ್ಡು ರೆಡಿ ಇಲ್ಲ. ಇದ್ಯಾವುದು RMZ ಗ್ಯಾಲರಿಯ ಮಾಲಿಗೆ ಬಿದ್ದೈತೆ ಆ ಪಿಕಪ್ಪು. ಬರೀ ಇವಾಗ ಪಿಕಪ್ ಮಾಡೋಕ್ಕೆ ಹೋಗೋಣ. ಅದೇ ಇವಾಗ RMZ ಮಾಲಲ್ಲಿ ಇದ್ದೀನಿ. ಡ್ರಾಪ್ ಕೊಡೋಕೆ ಹೋಗಬೇಕು. ಇಲ್ಲಿ ಇದ್ರ ಹತ್ರ ಕೆಂಪಾಪುರ ಹತ್ರ ಹೋಗ್ಬೇಕು ಡ್ರಾಪ್ಗೆ. ಬರೀ ಡ್ರಾಪ್ ಮಾಡೋಕ್ಕೆ ಹೋಗ್ಬಿಟ್ಟು ಸಿಗ್ತೀನಿ. ಸ್ನೇಹಿತರೆ ಡ್ಯೂಟಿ ಆಫ್ ಮಾಡಿದ್ದೀನಿ. ಟೈಮಿಂಗ್ಸ್ ಬಂದುಬಿಟ್ಟು 11 ಆಗಿದೆ. 2,430 ರೂಪಾಯಿ ಪ್ಲಸ್ 525 ರೂಪಾಯಿ ಎಷ್ಟಾಗುತ್ತೆ ನೀವೇ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಇವಾಗ ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 9,497 ಆಗಿದೆ. ಇದು ಕ್ಯಾಲ್ಕುಲೇಟ್ ಮಾಡಿದ್ದೀನಿ. 9,290 ಕಿಲೋಮೀಟ್ರ್ ಆಗಿತ್ತು ಬೆಳಗ್ಗೆ. ಇವಾಗ 9,497, 207 ಕಿಲೋಮೀಟ್ರ್ ಓಡಿಸಿದ್ದೀನಿ. ಮತ್ತು ನೀವು ಎಷ್ಟು ಗಾಡಿಗೆ ಪೆಟ್ರೋಲ್ ಹಾಕ್ಸ್ಬಿಟ್ಟು ಡೈಲಿ ನೀವು ಎಷ್ಟು ಹೊಡಿತೀರ ಅಂತ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಇವತ್ತು ಸಂಡೇ ನೀವು ಎಷ್ಟು ಹೊಡೆದ್ರೆ ಕಮೆಂಟ್ ಅದನ್ನು ಕಮೆಂಟ್ ಹಾಕಿರಿ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಟಾಟಾ ಬಾಯ್, ಗುಡ್ ನೈಟ್, ಲವ್ ಯು ಆಲ್.